ಅಂದಂಗೆ ನಾಗಣ್ಣರ, ನಿಮ್ಮ ಹೋರಾಟದಲ್ಲಿ ಇದು ಎಂತ ಹೋರಾಟ? ನಮ್ಮ ಹೋರಾಟದಲ್ಲಿ ಆದರ್ಶವಾದಂತ ಹೋರಾಟ. ಓ ಹಂಗ, ಆದರ್ಶ ಹೋರಾಟನ? ಹೋಗ್ಲಿ ಬಿಡ್ರಿ. ನೀವು ಎಷ್ಟು ಹೋರಾಟ ಮಾಡಿದ್ರಿ ಇಲ್ಲಿವರೆಗೂ? ಸಾವಿರಾರು ಹೋರಾಟಗಳನ್ನ ಮಾಡಿದ್ದೇವೆ. ಓ, ಸಾವಿರಾರು ಹೋರಾಟ ಮಾಡಿದ್ರಾ? ಹೆಂಗ್ ಮಾಡಿದ್ರಿ? ನಿತ್ಯ ನಿರಂತರವಾದಂತ ಹೋರಾಟ ಮಾಡಿದ್ದೇವೆ. ಓಹೋ ಹಂಗ, ಹೋಗ್ಲಿ ಬಿಡ್ರಿ. ನೀವು ಯಾವ್ದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ? ನಾನಂತೂ ಮೊದಲಿಂದಲೂ ಮೂಢನಂಬಿಕೆಗಳ ವಿರುದ್ಧ ಹೋರಾಟವನ್ನು ಮಾಡುತ್ತಲೇ ಬಂದಿದ್ದೇನೆ. ಹೌದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಮುಂದ ಬಹಳ ಪವಿತ್ರವಾದ ಕ್ಷೇತ್ರ. ಹೌದು. ಎಂಜಲೆಲೆಯ ಮೇಲೆ ನೆಕ್ಸ್ಟ್ ಮಲಗಿ ಚಚೆ ತಪ್ಪು ಉರುಳು ಸೇವೆ ಮಾಡತಕ್ಕಂತ, ಹೌದು, ಅನಾಗರಿಕವಾದಂತ, ಮತ್ತ ಅವೈಜ್ಞಾನಿಕವಾದಂತ ಮತ್ತ ಮೂಢನಂಬಿಕೆ. ಬಾಪರೆ, ಏನ್ ಮಾಡ್ಬೇಕು ಇವಾಗ? ಈ ಒಂದು ಅವೈಜ್ಞಾನಿಕವಾದಂತ, ಅನಾಗರಿಕವಾದಂತ ಮೂಢನಂಬಿಕೆಯನ್ನ ಇಡೀ ರಾಜ್ಯದ ಸಮಗ್ರ ಜನತೆ ವಿರೋಧ ಮಾಡಬೇಕು. ಹೌದು, ಮಾಡ್ಲೇಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಈ ಬಗ್ಗೆ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ಕನ್ನಡ ಸಾಹಿತಿಗಳು, ಕವಿಗಳು, ಬರಹಗಾರರು ಈ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಬರಿತಾ ಕೂತಿದ್ದಾರೆ. ಇವರೆಲ್ಲ ನೇರವಾಗಿ ಕೇಳ್ತಾ ಇದ್ದೀನಿ, ಏನಂತ? ಬಾಯಿ ಮುಚ್ಕೊಳ್ತಾ ಕೊಡ್ತಿದ್ದೀರಿ. ಮತ್ತು ಈ ರಾಜ್ಯದ ಮತ್ತು ದೇಶದ ಮಠಾಧಿಪತಿಗಳು ತಾವೇನ್ ಮಾಡ್ತಾ ಇದ್ದೀರಿ? ಕಟ್ಟಿ ಮೇಲೆ ಕೂತಿದ್ದಾರೆ. ಬಸವಣ್ಣನನ್ನ ನೀವು ಆರಿಸೋದಾದ್ರೆ ಇವನ್ ಯಾರವ? ಇವ ನಮ್ಮವ. ಇವನ್ ಯಾರವ? ಇವ ನಮ್ಮವ. ಇವ ನಮ್ಮವ. ಇವ ನಾರವ. ಇವ ನಮ್ಮವ ಅಂದಂತ ಮಹಾ ಮೇರು ವ್ಯಕ್ತಿತ್ವ ಬಸವಣ್ಣನನ್ನ ಆರಿಸೋದಾದ್ರೆ ಮಠಾಧಿಪತಿಗಳು ಈ ಒಂದು ಅನಾಗರಿಕ ವ್ಯವಸ್ಥೆಯನ್ನ ಬಹಿರಂಗವಾಗಿ ವಿರೋಧ ಮಾಡಬೇಕು. ಶಬಾಷ್. ಆ ದೃಷ್ಟಿಯಿಂದ ಇವತ್ತು ಕನ್ನಡ ಚಳವಳಿ ಒಟ್ಟಾರೆ ಪಕ್ಷ ಸಾವಿರಾರು ವಿನೂತನ ಚಳವಳಿಯನ್ನು ಮಾಡಿದ್ದೇವೆ. ಇವತ್ತೇನ್ ಮಾಡ್ತೀರಿ? ಇವತ್ತು ನಾವು ಬಾಳೆ ಎಲೆಯ ಮೇಲೆ ಮಲಗುವ ಮೂಲಕ ವಿನೂತನ ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಮತ್ತೆ ಆಗ್ತಡ ಹೊಡ್ರಿ ಹಲ್ಗಿ. ಬಾಸು, ತ್ರಿವೇಂದ್ರಂ ಪದ್ಮನಾಭ ಸ್ವಾಮಿ ಹಾಗೆ ಪೋಸ್ ಕೊಟ್ರಲ್ಲ, ಉರುಳು ಸೇವೆ ಮಾಡ್ರಿ. ಶುರು ಮಾಡ್ರಿ. ನಗು ನಗುತ್ತಾ ನಲಿ ನಲಿ. ಓಹೋ, ಮತ್ತೇನ್ರಿ ನಾಗಣ್ಣ ಈ ಕಡೆ ಬಂದ್ರಿ? ನೀವಿದ್ದೀರಿ ಅಂತ ಅದಕ್ಕೆ ಬಂದೆ. ಓ ಹಂಗ, ಒಳ್ಳೇದಾಯ್ತು. ಅಂದಾಗೆ ಏನ್ ಇವತ್ತಿನ ಸ್ಪೆಷಲ್ಲು? ಒಂದು ಬಂಡೀಪುರ ಮತ್ತು ಒಂದು ನಾಗರಹೊಳೆ. ಓಕೆ. ಬಂಡೀಪುರ ಬಹಳ ಪ್ರಸಿದ್ಧವಾದಂತ ಒಂದು ವನ್ಯ ಅರಣ್ಯ. ಓ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವಾಟ್ ನೆಕ್ಸ್ಟ್? ಪ್ರತಿ ರಸ್ತೆಯಲ್ಲಿ ಕೇರಳದಿಂದ ಕರ್ನಾಟಕ ಬರತಕ್ಕಂತ ಸಾವಿರಾರು ವಾಹನಗಳು ಶೋರ್ ಪ್ರಾಣಿಗಳನ್ನ ಕೊಂದು ಕೊಂದು ಕೊಂದು, ರಿಯಲಿ? ಇದ್ರ ಜೊತೆಗೆ ಅರಣ್ಯದ ಕಳ್ಳತನ. ಇಸ್ ಇಟ್? ಏನು ದಂಧೆ ದಂಧೆ ಅಂತ ದಂಧೆ, ಮರದ ಕಳ್ಳತನ ದಂಧೆ. ಛೇ, ನಮ್ ದೇಶದಲ್ಲಿ ಬರೀ ದಂಧೆಗಳೇ ಹೆಚ್ಚಾದ್ರು ನೋಡ್ರಿ. ಓಕೆ, ಅದು ಇರ್ಲಿ. ಆಕ್ಚುಲಿ ಅದು ಏನ್ ಮ್ಯಾಟರ್ ಹೇಳ್ರಿ? ರಾತ್ರಿ ಸಂಜೆ 6ರಿಂದ ಬೆಳಗ್ಗೆ 6ರವರೆಗೆ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಡಕೂಡದು ಸ್ಪಷ್ಟ ಮತ್ತು ನೇರವಾಗಿದೆ. ಹೌದು, ಸಂಜೆ ಓಡಾಡಬಾರ್ದಂತಾಗಿದೆ. ಏನಾಗಿದೆ ಮತ್ತಿವಾಗ? ಈ ರಾತ್ರಿ ಟೈಮ್ ಮಾಡ್ತಕ್ಕಂಥ ಕದೀಮ್ರು ಯಾರಿದ್ದಾರೆ, ರಿಯಲಿ ಕಳ್ಳರು ಯಾರಿದ್ದಾರೆ, ಇಸ್ ಇಟ್? ಮರದ ಕಳ್ಳರು ಯಾರಿದ್ದಾರೆ, ಅವರು ಬಹಳ ಒತ್ತಡ ತರ್ತಾ ಇದ್ದಾರೆ. ಓಹೋ ಹಂಗ, ಯಾರ ಮೇಲೆ? ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಕೇರಳ ಮುಖ್ಯಮಂತ್ರಿಗಳು ಭೇಟಿ ಮಾಡಕ್ ಬಂದಿದ್ದಾರೆ ಈಗ ಅವ್ರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ. ಇದೆಲ್ಲ ಒಂದು ದೊಡ್ಡ ನಾಟಕ ನಡೀತಾ ಇದೆ. ನೋಡ್ರಿ ನಾಗಣ್ಣ, ಈ ನಾಟಕ ಟ್ರಿಕ್ಕು ಗಿಮಿಕ್ಕು ನಮ್ಮ ಕಂಟ್ರಿಯಲ್ಲಿ ನಡೆಯೋದು ತುಂಬಾ ಕಾಮನ್ನು. ಅದಕ್ಕೆ ನೀವೇನ್ ಮಾಡ್ತೀರಿ ಹೇಳ್ರಿ? ಮುಖ್ಯಮಂತ್ರಿಯವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಂತ? ಆ ಒಂದು ನಿರ್ಬಂಧವನ್ನ ತೆಗೆದರೆ ಇಡೀ ಬಂಡೀಪುರ ಹಾಳಾಗುತ್ತೆ. ಅದು ನಿಜ ಬಿಡ್ರಿ. ವನ್ಯ ಮೃಗಗಳು ಸಾವಿರಾರು ಸಾಯ್ತವೆ. ಶೋರ್. ಇಡೀ ರಾಷ್ಟ್ರೀಯ ಉದ್ಯಾನವನಕ್ಕೆ ಅಪಾಯ ಆಗುತ್ತೆ. ಖಂಡಿತ. ಸಿಎಂ ಏನಂತ ಎಚ್ಚರಿಕೆ ನೀಡ್ತೀರಿ? ತೆಗೆದದ್ದೇ ಆದ್ರೆ ತೀವ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶಬಾಷ್, ಸಿಕ್ಕಾಬಿಟ್ಟಿದ್ದಾರೆ ಬಿಡ್ರಿ ನಿಮಗ. ಅದೆಲ್ಲ ಇರ್ಲಿ, ಫಾರೆಸ್ಟ್ ಮಿನಿಸ್ಟರ್ಗೆ ಏನ್ ಎಚ್ಚರಿಕೆ ಕೊಡ್ತೀರಿ? ಹುಡುಗಾಟ ಆಡಬಾರ್ದು, ಬಿ ಕೇರ್ಫುಲ್, ಎಚ್ಚರಿಕೆ ಕೊಡ್ತಾ ಇದ್ರಿ. ಹುಡುಗಾಟ ಆದ್ರೆ ರಾಜೀನಾಮೆ ಕೊಡ್ಬೇಕು. ಏನಂದ್ರಿ? ಮತ್ತೊಂದ್ಸರಿ ಹೇಳ್ರಿ. ಹುಡುಗಾಟ ಆದ್ರೆ ರಾಜೀನಾಮೆ ಕೊಡ್ಬೇಕು. ಹುಡುಗಾಟ ಆದ್ರೆ ರಾಜೀನಾಮೆ ಕೊಡ್ಬೇಕು. ಓಕೆ, ಸೂಪರ್ ಸೂಪರ್ ನಾಗಣ್ಣ. ಯಾರು ಇರ್ದಿ ಇದ್ರು ನಿನ್ ಬೆಂಬಲಿಕ್ಕೆ ನಮ್ ತಲೆ ಇಟ್ಟಿರ್ತಾನೆ. ಆ ಭುವನೇಶ್ವರಿ ತಾಯಿ ಒಳ್ಳೇದು ಮಾಡ್ಲಿ ನಿಮಗೆ. ನೋಡಿದ್ರ ಮೈ ಡಿಯರ್ ಪೀಪಲ್, ನೋಡಿದ್ರ ಇಲ್ಲೇ ಟುಡೇ ನಿತ್ಯಾನಂದ ಕಾರ್ಯಕ್ರಮದಲ್ಲಿ ನಾನು ಸಖತ್ತಾಗಿ ತರಲೆ ಮಾಡಿದೆ. ನಾಳೆ ಮತ್ತೊಬ್ರು ನಿಮ್ಮನ್ನ ನಕ್ಕು ನಲಿಸಿ ನಿಮ್ಮ ಜೀವನವನ್ನ ಆನಂದಮಯವಾಗಿಸೋಕೆ ಬರ್ತಾರೆ. ಸೊ ಪ್ರತಿದಿನ ರಾತ್ರಿ 9:00ವರೆಗೆ ನಿಮ್ಗೋಸ್ಕರ ನಮ್ಮ ಸುವರ್ಣ ನ್ಯೂಸ್ 24/7 ನ್ಯೂಸ್ ಚಾನಲ್ ಶುರು ಮಾಡಿರೋ ನಿತ್ಯಾನಂದ ಕಾರ್ಯಕ್ರಮನ
ಊಟ ಮಾಡ್ತಾ ನೋಡಿ, ಚೆನ್ನಾಗಿ ನಗಿ, ಚೆನ್ನಾಗಿ ಊಟ ಮಾಡಿ ಅಂತ ಎಂಜಾಯ್ ಮಾಡಿ. ಬಿಡಿ ಪೀಪಲ್, ತಲೆ ಕೆಡಿಸ್ಕೋಬೇಡಿ. ದುನಿಯಾ ಅಂದ್ಮೇಲೆ ಫ್ಯಾಮಿಲಿ ರಂಪಾಟ, ಕೆಲಸದ ಜಂಜಾಟ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಟಾನಿಕ್ ಆಗಿ ನಿತ್ಯಾನಂದ ಕಾರ್ಯಕ್ರಮ ಎವ್ರಿಡೇ ಬರುತ್ತೆ ನೋಡಿ ಅಂತ ಹೇಳ್ತಾ ಮೊದಲನೇ ದಿನದ ನಿತ್ಯಾನಂದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಡಿಕಾಂತ, ನಮ್ಮ ಪೀಪಲ್ ಎಂಜಾಯ್ ಮಾಡಿದ್ದಾರೆ, ಮುಂದೇನೋ ಮಾಡ್ತಾರೆ. ಏನಂತ ನೀನು? ಓಕೆ, ಐ ಲೈಕ್ ಇಟ್.